ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಗೊಲ್ಲಿಗಮಳ್ಳಿ. ಈಗ ಎಷ್ಟು ಬೆಳೆ ಬೆಳೆದಿದ್ರಿ? ಎಷ್ಟು ಎಕರೆ ಇದೆ ಸರ್? ಇದು 3.5 ಎಕರೆ ಬಾಳೆ ಹಾಕಿದ್ವಿ ಸರ್. 3 ಎಕರೆ ಬಾಳೆ ಹಾಕಿ ಸುಮಾರು ಈಗ ಬೆಳೆ ಕಟಾವು ಬಂದಿದೆ. ಇನ್ನು 15 ದಿವಸ 20 ದಿವಸ ಆದ್ರೆ ಫಸಲು ಕಟಾವು ಆಗುತ್ತೆ. ರಾತ್ರಿ ಗಾಳಿ ಮಳೆ ಜಾಸ್ತಿ ಆಗಿ ಎಲ್ಲ ಪ್ಲಾಟ್ ಸುಮಾರು ಒಂದು 3,500 ಗಿಡ ಎಲ್ಲ ನೆಲಕ್ಕೆ ಹಚ್ಚಿದೆ. ಎಷ್ಟು ಸರ್ವೆ ನಂಬರ್ ಎಷ್ಟು ಇದು? 171 ಸರ್. 171 ಸರ್ವೆ ನಂಬರ್. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆಗೆ ಏನಾದರೂ ತಿಳಿಸಿದ್ರಾ? ತಿಳಿಸಿದೆ ಸರ್. ಏನು ಹೇಳಿದ್ರು ಅವರು? ಇವತ್ತೇನು DC ಆಫೀಸ್ ಮೀಟಿಂಗ್ ಇದೆ, ನಾಳೆ ಬೆಳಗ್ಗೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಬಂದು ವಿಸಿಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಈಗ ಸುಮಾರು 3,000 ಗಿಡ ಬಿದ್ದೋಗಿದಾವೆ ಅಂತ ಹೇಳಿದ್ರಿ. ಹ್ಞೂ ಸರ್. ಎಷ್ಟು ನಿಮಗೆ ಲಾಭ ಬರ್ತಿತ್ತು ಇದರಲ್ಲಿ? ಸರ್ ಸುಮಾರಿಗೆ ನಾವು ಇಟ್ಟರೆ ಖರ್ಚು ಒಂದು 3 ಲಕ್ಷ ಆಗಿದೆ. 1 ಲಕ್ಷ ಅಂದಾಜು ಬೆಳೆ ನಮಗೆ ಕೈ ಸೇರ್ತದೆ ಸರ್. ಇನ್ನು ಒಂದೂವರೆ ತಿಂಗಳು ಹೋದ್ರೆ. ಈಗ ಹಾಳಾಗಿ ಹೋಗಿರೋದು ಎಷ್ಟು? ಹಾಳಾಗಿ ಹೋಗಿರೋದು ಅಷ್ಟು ಕ್ಲಿಯರ್ ಸರ್. ಪ್ಲಾಟಲ್ಲಿ ನೀವು ನೋಡಿದಿರಲ್ಲ, ಏನಿಲ್ಲ ಪ್ಲಾಟಲ್ಲಿ ಎಲ್ಲ ತೆಗೆದಾಕಿರೋದು. ಈಗ ಅದೇ ಸರಿ ಸುಮಾರು ಎಷ್ಟು ಲಕ್ಷ ಹೇಳಿದ್ರಿ? 7 ರಿಂದ 8 ಲಕ್ಷ ಲಾಸ್ ಆಗಿದೆ. ಈಗ ಪರಿಹಾರ ಕೇಳೋದಾದ್ರೆ ನಿಮಗೆ ಅಷ್ಟು ಕೊಡ್ತಾರಾ ಸರ್? ಈಗ ನಾವು ರೈತರದ್ದು ಇದಿದ್ದಲ್ಲ ಸರ್, ಕಷ್ಟಪಟ್ಟು ಕೇಳ್ತಾ ಇದ್ದೀವಿ ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ ಮತ್ತು ತಹಸೀಲ್ದಾರಿಗೆ ಮನವಿ ಮಾಡ್ತೀವಿ. ಅವ್ರು ಇದ್ರ ಮೇಲೆ ನೋಡಿ ಮಾಜಾರು ಮಾಡ್ಕೊಂಡು ಅದೇನು ನಮಗೆ ಅನುಕೂಲ ಮಾಡ್ಕೊಡ್ಬೇಕು. ಇದ್ರ ಸಂಬಂಧ ಸಾಲ ಏನಾದ್ರು ಮಾಡ್ಕೊಂಡಿದ್ರಿ? ಮಾಡಿದ್ವಿ ಸರ್. ಎಷ್ಟು ಮಾಡಿದ್ರಿ? ಸುಮಾರು ಒಂದು 3.5-4 ಲಕ್ಷ ಸಾಲ ಮಾಡಿದ್ವಿ ಸರ್. ಅದೇ ಬೆಳೆ ನಂಬ್ಕೊಂಡು? ಹ್ಞೂ ಸರ್. ಗೊಬ್ಬರ ಬೀಜ ಎಲ್ಲ ಅಂಗಡಿಗಳಿಗೆಲ್ಲ ಉದ್ರೆ ತಂದು ಮಾಡಿದ್ವಿ ಸರ್. ಲಾಸ್ ಆಗಿದೆ ಎಲ್ಲ. ಈಗ ಅಧಿಕಾರಿಗಳಿಗೆ ಏನು ಕೇಳಕ್ಕೆ ಇಷ್ಟಪಡ್ತೀರಿ? ಅದೇ ಸರ್, ಹಿಂಗೆ ಲಾಸ್ ಆಗಿದೆ ಅಂತ ಹೇಳಿ ಮನವಿ ಮಾಡ್ಕೊಂತೀವಿ ಸರ್. ಅವ್ರು ಬಂದು ಸೈಟ್ ವಿಸಿಟ್ ಮಾಡಿ ಅದಕ್ಕೆ ಅವ್ರು ಕಣ್ಣಾರ ನೋಡಿ ಇದು ಮಾಡಲಿ ಸರ್. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.